ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ನಾವೆಲ್ಲರೂ ಚೆನ್ನಾಗಿದ್ದೀವಿ. ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಮಂಗಳವಾರದ ವ್ಲಾಗ್ ಆಗಿರುತ್ತೆ. ಇವತ್ತು ಸ್ಪೆಷಲಾಗಿ ಮೀನು ಸಾಂಬಾರು ಮಾಡಿ ರಾಗಿ ಮುದ್ದೆ ಊಟ ಮಾಡಬೇಕು ಅಂತ ಅಂದ್ಕೊಂಡು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬನ್ನಿ ಮೀನು ಸಾಂಬಾರಿಗೆ ಏನೇನು ಮಾಡಿ. ಮೀನು ಸಾಂಬಾರಿಗೆ ಮಸಾಲೆ ಜಾಸ್ತಿ ಹಾಕ್ಬಾರ್ದು ಫ್ರೆಂಡ್ಸ್. ಹಂಗಾಗಿ ಮಸಾಲೆ ಹಾಕ್ಬಿಟ್ರೆ ಮಸಾಲೆ ಥರ ಸ್ಮೆಲ್ ಬರ್ತಾಯಿರುತ್ತೆ. ಹುಳಿ ಜಾಸ್ತಿ ಇರಬೇಕು. ಎಷ್ಟು ಹುಳಿ ಜಾಸ್ತಿ ಇರುತ್ತೆ ಅಷ್ಟು ಮೀನು ಸಾಂಬಾರು ಟೇಸ್ಟ್ ಇರುತ್ತೆ. ಇದಕ್ಕೆ ಏನೇನು ತೊಗೊಂಡಿದ್ದೀನಿ: ಹುರ್ಗಡ್ಲೆ, ಟೊಮೊಟೊ, ತೆಂಗಿನಕಾಯಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಗರಂ ಮಸಾಲ, ಸ್ವಲ್ಪ ಜೀರಿಗೆ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ, ಮನೆಯದೇ ಖಾರದ ಪುಡಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತು ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಇರಬೇಕು. ನಿಮ್ಮ ಅಳತೆ ನೀವು ಎಷ್ಟು ಜನಕ್ಕೆ ಅಡುಗೆ ಮಾಡ್ತಾಯಿದ್ರೋ ಅದ್ರ ಮೇಲೆ ಡಿಪೆಂಡ್ ಅಪ್ ಮಾಡಿ ಹುಣಸೆಹಣ್ಣು ತೊಗೊಳ್ಳಿ ಫ್ರೆಂಡ್ಸ್. ನಾನಿದು ಒಂದು ದಿನಕ್ಕೆ ಒನ್ ಟೈಮ್ಗೆ ಅಡುಗೆ ಮಾಡ್ಕೊತಿರೋದು. ಹಂಗಾಗಿ ಇಷ್ಟೇ ಸಾಕಾಗುತ್ತೆ. ನಮ್ಮ ಮನೇಲಿ ನಾವು 4ರಿಂದ 5 ಜನ ಊಟ ಮಾಡ್ಕೊಬೋದು. ಇದನ್ನು ಎಲ್ಲನೂ ನುಣ್ಣಗೆ ರುಬ್ಬಬೇಕು ಫ್ರೆಂಡ್ಸ್. ಎಷ್ಟು ನೈಸಾಗುತ್ತೆ ಅಷ್ಟು ನುಣ್ಣಗೆ ರುಬ್ಬಬೇಕು. ಆಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಪಾತ್ರೆಗೆ ಎಣ್ಣೆ ಹಾಕ್ಬಿಟ್ಟು ಏನು ರುಬ್ಬಿದ್ದೀರ ಅದನ್ನು ಒಗ್ಗರಣೆಗೆ ಹಾಕಬೇಕು. ಒಗ್ಗರಣೆಗೆ ಹಾಕಿದ್ಮೇಲೆ ಅದು ಚೆಂದಾಗಿ ಬೆಂದ ಮೇಲೆ ಸಾಂಬಾರು ಚೆಂದಾಗಿ ಬೇಯಬೇಕು ಫ್ರೆಂಡ್ಸ್. ಆವಾಗ ನೀವು ಮೀನನ್ನು ಅದರೊಳಗಡೆ ಹಾಕಬೇಕು ಫ್ರೆಂಡ್ಸ್. ಆವಾಗಲೇ ನಿಮಗೆ ಟೇಸ್ಟು ತುಂಬ ಚೆನ್ನಾಗಿರೋದು. ನಾವು ಇದು ಕಾಂಬಿನೇಷನಾಗಿ ರಾಗಿ ಮುದ್ದೆ ಮತ್ತು ವೈಟ್ ರೈಸ್ ಮಾಡ್ಕೊಂಡಿದ್ವಿ. ಮತ್ತು ನೀರು ದೋಸೆ ಮಾಡಿದ್ರು ತುಂಬ ಚೆನ್ನಾಗಿರುತ್ತೆ. ಆದರೆ ನಾನು ಸ್ವಲ್ಪ ತೆಳ್ಳಗೆ ಸಾಂಬಾರು ಮಾಡಿರೋದ್ರಿಂದ ನಾನು ರಾಗಿ ಮುದ್ದೆ ಕಾಂಬಿನೇಷನಾಗಿ ಮಾಡ್ಕೊಂಡಿರೋದು. ಮತ್ತೊಂದು ಏನಂದರೆ ನಮ್ಮನೇಲಿ ಫ್ರೈಗೆ ಅಂತ ಮೀನು ಮಾಡಿಬಿಟ್ಟಿದ್ರು. ಆದರೆ ನನಗೆ ಯಾಕೋ ಫ್ರೈ ಮಾಡೋಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಫ್ರೆಂಡ್ಸ್. ಬೇಡ ಅಂತ ಅನ್ನಿಸ್ಬಿಡ್ತು. ಹಂಗಾಗಿ ಸಡನ್ನಾಗಿ ಸ್ವಲ್ಪ ತಲೆನೋವು ಜಾಸ್ತಿ ಅಂದಂಗೆ ಅನ್ನಿಸ್ತು. ತಲೆನೋವು ಬರ್ತಾನೆ ಇತ್ತು. ಹಂಗಾಗಿ ನನಗೆ ಫ್ರೈ ಮಾಡೋಕ್ಕೆ ಇಂಟ್ರೆಸ್ಟೇ ಬರಲಿಲ್ಲ. ಅದಕ್ಕೆ ನಾನು ಸಾಂಬಾರು ಮಾಡಿಬಿಟ್ಟೆ. ನನ್ನ ಐಡಿಯಾ ಇದ್ದಿದ್ದು ಫ್ರೈ ಮಾಡಿಬಿಟ್ಟು ಗೀ ರೈಸು ಡಾಲ್ ಮಾಡಬೇಕು ಅನ್ನೋದು ನನಗೆ ಐಡಿಯಾ ಇದ್ದಿದ್ದು. ಆದರೆ ಯಾಕೋ ತಲೆನೋವ್ತಾ ಇರೋದ್ರಿಂದ 2-3 ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ನಾನು ಒಂದೇ ಮೀನು ಸಾಂಬಾರು ಮಾಡಿಬಿಟ್ಟು ಅನ್ನ ಮುದ್ದೆನೇ ಮಾಡಿಬಿಟ್ಟೆ ಫ್ರೆಂಡ್ಸ್. ಯಾಕೆಂದರೆ ತಲೆನೋವು ತುಂಬ ಜಾಸ್ತಿನೇ ಆಯ್ತಿತ್ತು. ಅದಕ್ಕೋಸ್ಕರ ಅದು ಫ್ರೈಗೆ ಪೀಸ್ ಕಟ್ ಮಾಡಿರೋದು ಮೀನು. ಹಂಗಾಗಿ ಸ್ವಲ್ಪ ತೆಳುಗೆ ಇದೆ. ಆದರೂ ಬೇಗ ಬೆಂತು ಫ್ರೆಂಡ್ಸ್. ನಾವು ತಂದಿದ್ದು ಜಿಲೇಬಿ ಮೀನು. ತುಂಬ ಟೇಸ್ಟು ಕೂಡ ಚೆನ್ನಾಗಿತ್ತು. ಅತಿಯಾಗಿ ಜಿಡ್ಡಿನಂಶ ಆ ಥರ ಎಲ್ಲ ಏನಿರಲಿಲ್ಲ. ಚೆನ್ನಾಗೂ ಕೂಡ ಇತ್ತು. ಬೇಗ ಕೂಡ ಆಯಿತು ಫ್ರೆಂಡ್ಸ್. ಅವತ್ತು ಅಡುಗೆ ಬೇಗ ಆಗುತ್ತೆ. ಅಂದರೆ ಮೀನು ಸಾಂಬಾರು ತುಂಬ ಬೇಗ ಅಡುಗೆ ಆಗುತ್ತೆ. ಎಲ್ಲ ಅಡುಗೆಗಳಿಗಿಂತ ಮೀನು ಸಾಂಬಾರು ಅಡುಗೆ ತುಂಬ ಬೇಗ ಆಗುತ್ತೆ. ಆದರೆ ನಾನ್ ವೆಜ್ ಅಡುಗೆನೇ ಅಷ್ಟೇ ಫ್ರೆಂಡ್ಸು. ಈ ವೆಜ್ಜಲ್ಲಿ ಇಷ್ಟೊಂದು ಥರ ವೆರೈಟೀಸ್ ಇರುತ್ತೆ. ನಾನ್ ವೆಜ್ಜಲ್ಲಿ ನಾವು ಒಂದೇ ಅಡುಗೆ ಮಾಡಿದ್ರು ತುಂಬ ಟೇಸ್ಟಾಗಿರುತ್ತೆ. ಹಂಗಾಗಿ ನಮಗೂ ನಾನ್ ವೆಜ್ ಅಡುಗೆನೇ ತುಂಬ ಇಷ್ಟ ಆಗುತ್ತೆ. ಇದ್ರ ಜೊತೆ ಕಾಂಬಿನೇಷನಾಗಿ ನಾನು ರಾಗಿ ಮುದ್ದೆ ಮಾಡಿಕೊಂಡೆ. ಮುದ್ದೆನೂ ಕೂಡ ತುಂಬ ಚೆನ್ನಾಗಾಗಿತ್ತು. ಅಂದರೆ ಒಂದೊಂದು ಸಲ ಯಾವಾಗಲೂ ಒಂದೊಂದು ಸಲ ಹೆಚ್ಚು ಕಮ್ಮಿ ಆಗುತ್ತೆ ಮುದ್ದೆ. ಆದರೆ ಆಲ್ಮೋಸ್ಟ್ ನಮ್ಮ ಮನೇಲಿ ಏನು ಯಾವತ್ತೂ ಆ ಥರ ಆಗೋಲ್ಲ. ತುಂಬ ಚೆನ್ನಾಗಾಗಿರುತ್ತೆ. ಮುದ್ದೆ ಊಟ ಮಾಡಿಬಿಟ್ಟು ಕೂತ್ಕೊಂಡು ಹಾಗೇ ಮಾತಾಡ್ತಾ ಕೂತಿದ್ವಿ. ಅದೊಂದು ವಿಡಿಯೋ ಫಸ್ಟು ನಿಮ್ಗೆ ಅದೇ ವಿಡಿಯೋನೇ ಶೇರ್ ಮಾಡಿದ್ದು. ಇವಾಗ ಮಧ್ಯದಲ್ಲೂ ಅದೇ ವಿಡಿಯೋನೇ ಹಾಕಿರೋದು. ಹಂಗೆ ಕೂತ್ಕೊಂಡಿದ್ವಲ್ಲ ಅಂತ ಅಂದ್ಬಿಟ್ಟು ಪಪ್ಪಾಯ ಮತ್ತು ಸಪೋಟ ಹಣ್ಣಿತ್ತು. ಸರಿ ಐಸ್ ಕ್ರೀಮ್ ಹಾಕ್ಬಿಟ್ಟು ಏನಾದರೂ ಫ್ರೂಟ್ ಸಲಾಡ್ ಮಾಡೋಣ ಅಂತ ಅಂದ್ಬಿಟ್ಟು ಹೋದೆ. ಮನೇಲಿ ಹೆಣ್ಮಕ್ಳೇ ಅಷ್ಟೇ ಅಲ್ವಾ, ಸುಮ್ಮನೆ ಕೂತ್ಕೊಂಡಿದ್ರೆ ಏನಾದ್ರು ಒಂದು ಮಾಡೋಣ ಅನಿಸ್ತಾ ಇರುತ್ತೆ. ನನಗೂ ಅಷ್ಟೇ ಏನಾದ್ರು ಒಂದು ಮಾಡೋಣ ಅಂತ ಅನಿಸ್ತು. ಹಂಗಾಗಿ ಪಪ್ಪಾಯ ಮತ್ತು ಇದನ್ನ ಹಾಕಿ ಮಾಡೋಣ ಅಂತ ಬಂದೆ. ಐಸ್ ಕ್ರೀಮ್ ಹಾಕಿ ಸಲಾಡ್ ಮಾಡೋಣ ಅಂತ ಪಪ್ಪಾಯ ಕಟ್ ಮಾಡ್ಕೊಂಡ್ಮೇಲೆ ಜೇನುತುಪ್ಪ ಮತ್ತು ಐಸ್ ಕ್ರೀಮ್ ಹಾಕಿದ್ದೀನಿ. ನಾನು ಈ ಬಟ್ಲಿಗೆ ಐಸ್ ಕ್ರೀಮ್ ಜಾಸ್ತಿ ಹಾಕ್ಬಿಟ್ಟೆ, ಅದು ಮಿಸ್ ಆಗಿ. ಆಮೇಲೆ ಅದರಲ್ಲೇ ಇದಕ್ಕೂ ಒಂದು ಸ್ವಲ್ಪ ತೆಗ್ದು ಹಾಕಿದೆ. ಜಾಸ್ತಿ ಆಗಿಬಿಟ್ಟಿತ್ತು ಫ್ರೆಂಡ್ಸ್ ಐಸ್ ಕ್ರೀಮು. ಮೊನ್ನೆ ನಂದಿನಿ ಪಾರ್ಲರಿಂದ ಮನೇಲಿ 2 ಬಾಕ್ಸ್ ತಂದಿದ್ರು. ಹಂಗಾಗಿ ಬೈ 1 ಗೆಟ್ 1 ಆಫರ್ ಇತ್ತು ಅಂತ ಅಂದ್ಬಿಟ್ಟು 2 ಬಾಕ್ಸ್ ಫ್ಯಾಮಿಲಿ ಪ್ಯಾಕ್ 2 ಬಾಕ್ಸ್ ತಂದಿದ್ರು. ಅದನ್ನೇ ಇದೊಂದು ವೆರೈಟೀಸ್ಗಳನ್ನ ಮಾಡ್ಕೊಂಡೇ ಇದ್ವಿ. ಅದಾದಮೇಲೆ ಇದೊಂದು ಸಲ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನೆನ್ನೆ ಎಲ್ಲ ಐಸ್ ಕ್ರೀಮು ನನ್ನ ಮಗಳಿಗೆ ಹೇಳ್ಬಿಟ್ಟೆ, ತಿಂದು ಖಾಲಿ ಮಾಡಿಬಿಡಮ್ಮ ಅಂತ ಅಂದ್ಬಿಟ್ಟು ಅವಳು ಎಲ್ಲ ಐಸ್ ಕ್ರೀಮು ತಿಂದು ಖಾಲಿ ಮಾಡಿದ್ಲು. ಇದೊಂಥರ ಸಲಾಡ್ ಮಾಡಿಕೊಂಡೆ. ಮತ್ತು ಇದೊಂಥರ ಫ್ರೂಟ್ ಸಲಾಡ್ ಮಾಡಿಕೊಂಡೆ. ಮತ್ತು ಇನ್ನೊಂದು ನಾನು ಮಾಡ್ಕೊಂಡಿದ್ದು ನನಗೆ ಅಂತ. ಆಮೇಲೆ ಸಪೋಟ ಹಣ್ಣು ಇತ್ತು, ಯಾಕೆ ಅದನ್ನು ಹಾಕ್ಬಾರ್ದು, ಸಪೋಟ ಹಣ್ಣು ಡ್ರೈ ಫ್ರೂಟ್ಸ್ ಹಾಕಿ ನೋಡೋಣ ಅಂತ ಅಂದ್ಬಿಟ್ಟು ಅದನ್ನು ಮಾಡಿಕೊಂಡೆ ಫ್ರೆಂಡ್ಸ್. ಅದರದ್ದು ಫೋಟೋ ಇವಾಗ ಅದನ್ನು ಟ್ರೈ ಮಾಡ್ತೀನಿ ಬನ್ನಿ. ಪಪ್ಪಾಯ ಹಣ್ಣು ನಾನು ಸ್ವಲ್ಪನೇ ಇಟ್ಕೊಂಡಿದ್ದು, 4-5 ಪೀಸು ಸ್ವಲ್ಪ ಪಪ್ಪಾಯ, ಒಂದು ಸ್ವಲ್ಪ ಸಪೋಟ ಹಣ್ಣು
ಮತ್ತು ಡ್ರೈ ಫ್ರೂಟ್ಸು ನಿಮ್ಮ ಮನೇಲಿ ಏನಿದೆ ಡ್ರೈ ಫ್ರೂಟ್ಸು ಮತ್ತು ಫ್ರೂಟ್ಸು ಅಷ್ಟೇ. ಇನ್ನೂ ಏನಾದರೂ ಇದ್ದರೆ ತೊಗೊಳ್ಳಿ. ಮಕ್ಕಳು ಫ್ರೂಟ್ಸ್ ತಿನ್ನಲ್ಲ ಅನ್ನೋರಿಗೆ ಬೇಕಾದ್ರೆ ಈ ಥರ ನೀವು ಕೂಡ ಮಾಡಿಕೊಡ್ಬೋದು. ಮತ್ತು ನೀವು ಐಸ್ ಕ್ರೀಮು ನೀವೇ ಮನೆಯಲ್ಲೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನೇ ಐಸ್ ಕ್ರೀಮ್ ಮಾಡಬೇಕು ಅಂತ ನನಗೆ ಆಸೆ ಇದೆ. ನೋಡೋಣ ಬನ್ನಿ, ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಶೇರ್ ಮಾಡ್ಕೋತೀನಿ. ಪಪ್ಪಾಯ ಮತ್ತು ಸಪೋಟ ಐಸ್ ಕ್ರೀಮ್ ಮತ್ತು ಡ್ರೈ ಫ್ರೂಟ್ಸ್ ಏನೇನಿದೆ ಡ್ರೈ ಫ್ರೂಟ್ಸ್ ಅದು, ಮತ್ತು ಜೇನುತುಪ್ಪ. ನಮ್ಮನೇಲಿ ನನಗೆ ಏನೇನು ಡ್ರೈ ಫ್ರೂಟ್ಸ್ ಇದೆ ನಾನು ಅದನ್ನೆಲ್ಲ ಹಾಕ್ಕೊಂಡೆ. ಗೋಡಂಬಿ ಹಾಕ್ಕೋಬೋದು, ಬಾದಾಮಿ ಹಾಕ್ಕೋಬೋದು, ಒಣ ದ್ರಾಕ್ಷಿ ಹಾಕ್ಕೋಬೋದು, ಬ್ಲ್ಯಾಕ್ ದ್ರಾಕ್ಷಿ ಇದ್ದರೆ ಹಾಕ್ಕೋಬೋದು. ಹಣ್ಣಲ್ಲೂ ಅಷ್ಟೇ ದಾಳಂಬ್ರಿ ಬೇಕಾದರೂ ಹಾಕ್ಕೋಬೋದು. ಏನೇನಿದೆ ಎಲ್ಲನೂ ಹಾಕ್ಕೋಬೋದು. ನಾನು ಸಪೋಟ ಹಣ್ಣು, ದ್ರಾಕ್ಷಿ, ಕಪ್ಪು ದ್ರಾಕ್ಷಿ, ವೈಟ್ ಕಲರ್ ದ್ರಾಕ್ಷಿ, ಬಾದಾಮಿ, ಡ್ರೈ ಫ್ರೂಟ್ಸ್ ಎಲ್ಲ ಥರನೂ ಡ್ರೈ ಫ್ರೂಟ್ಸ್ ಹಾಕ್ಕೊಂಡೆ. ಅದೊಂಥರ ತುಂಬ ಟೇಸ್ಟ್ ಇತ್ತು ಫ್ರೆಂಡ್ಸ್. ಮತ್ತು 1 ಸ್ಪೂನ್ ಜೇನುತುಪ್ಪ ಹಾಕ್ಕೊಂಡೆ. ಈ ಸಖತ್ ಇಷ್ಟ ಆಯಿತು ನನಗಂತೂ ಇದು ಜೇನುತುಪ್ಪ. ಅಂದರೆ ನಾನು ಜಾಸ್ತಿ ದೊಡ್ಡ ಬಾಕ್ಸ್ ತಂದುಬಿಟ್ಟಿದ್ದೆ. ಅದಕ್ಕೆ ಫ್ರಿಜ್ಜಲ್ಲಿಟ್ಟೆ ಫ್ರೆಂಡ್ಸ್. ಆಚೆ ಇಟ್ಟರೆ ಸಾಕು ಈ ಇರುವೆಗಳು, ನತ್ತಿರುವೆ ಅನ್ನುತ್ತಲ್ಲ, ಅದು ಒಂದು ಸಲ ಬಂದುಬಿಟ್ರೆ ಸ್ಮೆಲ್ ಬಂದುಬಿಡುತ್ತೆ. ಹಂಗಾಗಿ ನಾನು ಆ ಇರುವೆ ಬಂದಿದ್ದು ನಾವೇನು ಯೂಸ್ ಮಾಡೋದಿಲ್ಲ. ಅದಕ್ಕೋಸ್ಕರ ಅದನ್ನು ಸೇಫಾಗಿ ಇಟ್ಕೋಬೇಕು ಅನ್ನೋ ಇದಕ್ಕೆ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ. ಜಾಸ್ತಿ ಜೇನುತುಪ್ಪ ಇದ್ದಾಗ, ಸ್ವಲ್ಪ ಇದ್ದಾಗ ಆಚೆನೇ ಇಟ್ಕೊಂಡಿರ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ಈ ಥರ ಇತ್ತು. ಇವತ್ತಿನ ವ್ಲಾಗ್ ಹೀಗಿತ್ತು. ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಇನ್ನಷ್ಟು ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಹೇಗಿದೆ ಅಂತ ಅಂದ್ಬಿಟ್ಟು. ಬಾಯ್ ಫ್ರೆಂಡ್ಸ್.